ಸುಮಾರು ಇಂಟ್ರಾಡೇ ಪ್ರಾಫಿಟ್ಸ್ ನೀವು ನೋಡಿರ್ತೀರಾ. 10,000, 20,000, 30,000, 1,00,000 ಪ್ರಾಫಿಟ್ ಸ್ಕ್ರೀನ್ ಶಾಟ್ಸ್. ಅದೇ ರೀತಿ ನೀವು ಕೂಡ ಪ್ರಾಫಿಟ್ಸ್ ಅನ್ನು ತೆಗಿಬೇಕು ಶೇರ್ ಮಾರ್ಕೆಟ್ ಅಲ್ಲಿ ಅಂತ ಆಲೋಚನೆ ಇರುತ್ತೆ ನಿಮ್ಗೆ. ಅದೇ ರೀತಿ ತೆಗಿಯಕ್ ಆಗ್ತಾ ಇದೆಯಾ, ಅವರೇ ಗೈಡ್ ಮಾಡಿದವಾಗ ನೀವ್ ಎಷ್ಟು ತೆಗಿತಾ ಇದ್ದೀರಾ ಅಂತ ಯೋಚನೆ ಮಾಡಿ. ಸುಮಾರು ಟೂಲ್ಸ್ ಇದೆ, ಟೆಲಿಗ್ರಾಮ್ ಅಲ್ಲಂತೂ ಸಿಕ್ಕಾಪಡೆ ಸಿಗುತ್ತೆ, ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಸಿಗುತ್ತೆ, ಸುಮಾರು ಕಡೆ ಹೋಗಿ ಕಲ್ತಿ ಮಾಡಿರ್ತೀರಾ. ಅದೇ ರೀತಿ ನೀವು ಅಚೀವ್ ಮಾಡಕ್ ಆಯ್ತಾ? ಇವಾಗ ನಾನ್ ಇಂಟ್ರಾಡೇ ಪ್ರಾಫಿಟ್ಸ್ ನೋಡಿದ್ರೆ 10,000, 20,000, ಐ ಆಮ್ ನಾಟ್ ಇಂಪ್ರೆಸ್ಡ್. ನಾನು ಅದರಿಂದ ಖುಷಿ ಪಡಲ್ಲ. ನಾನು ಅಟ್ ದಿ ಎಂಡ್ ಆಫ್ ದ ಮಂತ್ ನಾನು ಎಷ್ಟು ಪ್ರಾಫಿಟ್ ಮಾಡಿದೆ, ಇದರಿಂದ ನಾನು ಒಂದು ದುಡಿಮೆನ ಮಾಡ್ಬೋದಾ, ಲಿವಿಂಗ್ ಅನ್ನ ಮಾಡ್ಬೋದಾ ಅಂತ ನಾನು ಈ ರೀತಿ ಯೋಚನೆ ಮಾಡ್ತೀನಿ. ನೀವು ಕೂಡ ಇದೇ ರೀತಿ ಯೋಚನೆ ಮಾಡ್ಬೇಕು. ಇವಾಗ ಒಂದ್ ದಿನದ ಪ್ರಾಫಿಟ್ ನಿಮ್ ಒಂದ್ ತಿಂಗಳು ಪೂರ್ತಿ ನಿಮ್ಮನ್ನ ಸಾಕಾಗತ್ತಾ, ನಿಮ್ ಸರ್ವೈವಲ್ಗೆ ಆಗತ್ತಾ ಅಂತ ಯೋಚನೆ ಮಾಡಿ. ಇವಾಗ ನಮ್ ರೂಟ್ ಮ್ಯಾಪ್ ಯೂಸ್ ಮಾಡ್ಕೊಂಡು ನಮ್ ಟ್ರೇಡರ್ಸ್ ನಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಪೋರ್ಟ್ಫೋಲಿಯೋಸ್ ಅನ್ನ ರಿವೀಲ್ ಮಾಡ್ತೀನಿ. ಸುಮಾರು ಕಡೆ ನೀವು ನೋಡಿದಾಗ ಕೂಡ ನಿಮ್ಗೆ ಮಂತ್ಲಿ P&L ಅನ್ನ ಶೇರ್ ಮಾಡಲ್ಲ, ಅವ್ರು ಡೈಲಿ ಇಂಟ್ರಾಡೇದೆಲ್ಲ ನೋಡ್ತೀರಾ. ಇವತ್ತು ನಮ್ ಸ್ಟೂಡೆಂಟ್ಸ್ ಮಂತ್ಲಿ P&L ಅನ್ನು ನೋಡೋಣ. ನಾನು ನಿಮ್ಗೆ ಸ್ಕ್ರೀನ್ ಕೂಡ ಶೇರ್ ಮಾಡ್ತೀನಿ. ನಾನು ಸ್ಕ್ರೀನ್ ಶಾಟ್ಸ್ ತೋರಿಸ್ತಾ ಇಲ್ಲ, ಲೈವ್ ಅವ್ರ ಅಕೌಂಟ್ ಒಳಗೆ ಹೋಗಿ ಅವ್ರ P&L ಸ್ಟೇಟ್ಮೆಂಟ್ ಅನ್ನ ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಲಾಸ್ಟ್ 3 months ಅಲ್ಲಿ ನಮ್ ಸ್ಟೂಡೆಂಟ್ ಒಬ್ರು ವಿತ್ ಕ್ಯಾಪಿಟಲ್ ಆಫ್ 6 lakhs 4,34,000 rupees ಅನ್ನ ಪ್ರಾಫಿಟ್ ಮಾಡಿದ್ದಾರೆ. ಅವ್ರ ಕನ್ಸಿಸ್ಟೆನ್ಸಿ ನೋಡಿ, ಇಲ್ಲೇ ನಿಮ್ಗೆ ಮ್ಯಾಪ್ ಕಾಣಿಸುತ್ತೆ, ಎಷ್ಟು ದಿನ ಗ್ರೀನ್ ಇದೆ, ಎಷ್ಟು ದಿನ ರೆಡ್ ಇದೆ ಅನ್ಬಿಟ್ಟು. ಸೊ ಎಷ್ಟು ಫ್ರೀಕ್ವೆಂಟ್ ಆಗಿ ಅವ್ರ ಪ್ರಾಫಿಟ್ಸ್ ಅನ್ನು ಮಾಡ್ತಾ ಇದ್ದಾರೆ, ಎಷ್ಟು ಕಡಿಮೆ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಇವಾಗ ರೆಡ್ ಕಲರ್ ಎಲ್ಲ ನೋಡಿದ್ರೆ ಲೈಟ್ ಕಲರ್ ಇದೆ, ಗ್ರೀನ್ ಕಲರ್ ಎಲ್ಲ ಡಾರ್ಕ್ ಕಲರ್. ಅಂದ್ರೆ ಪ್ರಾಫಿಟ್ ಮಾಡಿದವಾಗ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಲಾಸ್ ಮಾಡ್ಕೊಂಡವಾಗ ಕಡಿಮೆ ಲಾಸ್. ಇದನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇವಾಗ ನೀವು ಕೂಡ ಟ್ರೇಡ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಯೋಚನೆ ಮಾಡ್ಬೇಕಾಗಿರೋದು ನನ್ನ ಕ್ಯಾಪಿಟಲ್ ನಾನು ಹೆಂಗ್ ಕಾಪಾಡ್ಕೊಂಡ್ಲಿ ಅಂತ ನೀವು ಫೋಕಸ್ ಮಾಡ್ಬೇಕು. ಇದು ಒಂದ್ ಅಕೌಂಟ್. ಈ ಲಾಸ್ಟ್ 3 months ನೀವು ನೋಡ್ದಂಗೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ವಿತ್ ಅ ಪ್ರಾಫಿಟ್ ಆಫ್ 4,34,000 rupees. ಅದರಲ್ಲಿ ಚಾರ್ಜಸ್ ಎಲ್ಲ ಹೋಗಿ ಅವ್ರದ್ದು ಐ ವಿಲ್ ಕಮ್ ಟು ದ ರಿಯಲಿಸ್ಟಿಕ್ ನಂಬರ್ಸ್ 3,51,000 rupees. ಇದು ಅವ್ರು ಪ್ರಾಫಿಟ್ ಮಾಡಿರೋದು. ಇದೇ ರೀತಿ ನಾನು ನಮ್ಮ ಸುಮಾರು ಸ್ಟೂಡೆಂಟ್ಸ್ ಪ್ರಾಫಿಟ್ ಇವಾಗ ತೋರಿಸ್ತೀನಿ. ಇವಾಗ ಇನ್ನೊಂದು ಅಕೌಂಟ್ ಅಲ್ಲಿ ನಾವು ಬಂದು ನೋಡಿದ್ರೆ ಲಾಸ್ಟ್ ಇವಾಗ 2 months ಅಲ್ಲಿ ಯಾವ ರೀತಿ ಪ್ರಾಫಿಟ್ಸ್ ಮಾಡಿದ್ದಾರೆ ಅಂದ್ರೆ 1,07,000 ಇಸ್ ಅ ರಿಯಲೈಸ್ಡ್ ಪ್ರಾಫಿಟ್. ಬ್ರೋಕರೇಜಸ್ ಟ್ಯಾಕ್ಸ್ ಎಲ್ಲ ಕಟ್ ಆದ್ಮೇಲೆ ನಮಗೆ 1,07,000 ರೂಪಾಯಿ ಪ್ರಾಫಿಟ್ ಆಗಿದೆ ಫಾರ್ ಅ ಕ್ಯಾಪಿಟಲ್ ಆಫ್ 3 lakh rupees. 3 ಲಕ್ಷ ರೂಪಾಯಿಗೆ ಈ ರೀತಿಯ ಪ್ರಾಫಿಟ್ ತೆಗೆದಿದ್ದಾರೆ ಮಾರ್ಕೆಟ್ ಅಲ್ಲಿ. ಸೊ ಈ ರೀತಿ ನೀವು ನೋಡ್ಬೋದು ನಂಬರ್ಸ್. ಇವಾಗ ಸುಮಾರು ಜನ ನೀವು ಸ್ಕ್ರೀನ್ ಶಾಟ್ಸ್ ನೋಡ್ತೀರಾ, ಯು ವಿಲ್ ಬಿ ಇಂಪ್ರೆಸ್ಡ್. ಬಟ್ ನನ್ಗೆ ನಿಮ್ಗೆ ತಿಳಿಸ್ಬೇಕಂದ್ರೆ ವಿಷಯನ, ಇವಾಗ ನಾನು ಅಟ್ ದಿ ಎಂಡ್ ಆಫ್ ದ ಮಂತ್ ನಾನು ಎಷ್ಟು ಮಾಡ್ತಾ ಇದ್ದೀನಿ, ಇದರಿಂದ ನಾನು ಲಿವಿಂಗ್ ಮಾಡ್ಬೋದಾ ಇಲ್ವಾ? ಸೊ ಇವಾಗ ಇವರು ನಮ್ ಕಡೆ ಫುಲ್ ಟೈಮ್ ಟ್ರೇಡರ್ಸ್ ಆಗಿ ಟ್ರೈನ್ ಆಗಿದ್ದಾರೆ. ನಮ್ ರೂಟ್ ಮ್ಯಾಪ್ ಕೊಟ್ಟಿದ್ದನ್ನ ಫಾಲೋ ಮಾಡ್ಕೊಂಡು ಈ ರೀತಿ ಪ್ರಾಫಿಟ್ಸ್ ಅನ್ನ ಅಚೀವ್ ಮಾಡಕ್ ಆಗಿದೆ. ಪ್ಲಸ್ ಇನ್ನೊಂದು ಅಕೌಂಟ್ ನೋಡೋಣ ಇವಾಗ ಯಾವ ರೀತಿ ಪ್ರಾಫಿಟ್ಸ್ ಬಂದಿದೆ ಅಂದ್ಬಿಟ್ಟು. ಇದು ನಮ್ಗೆ ಲಾಸ್ಟ್ 1 month ಪೋರ್ಟ್ಫೋಲಿಯೋ. ಲಾಸ್ಟ್ 1 month ಪೋರ್ಟ್ಫೋಲಿಯೋ ನಮ್ಮ ಪ್ರದೀಪ್ ಸರ್ ಅಂದ್ಬಿಟ್ಟು ಈಸ್ ಬುಕ್ಡ್ ಅ ಪ್ರಾಫಿಟ್ ಆಫ್ 92,000 rupees ವಿತ್ ಅ ಕ್ಯಾಪಿಟಲ್ ಆಫ್ 4 lakhs. ಈ ರೀತಿ ಇದು ಎಷ್ಟು ಪರ್ಸೆಂಟ್ ಆಯ್ತು? 25%. ಇವಾಗ ನೀವು ಯಾವ ರೀತಿ ಅನ್ರಿಯಲಿಸ್ಟಿಕ್ ನಂಬರ್ಸ್ ಅನ್ನಿಸ್ಬೋದು, ಬಟ್ P&L ಎಲ್ಲ ನಿಮ್ ಮುಂದೆನೆ ಇದೆ. ಈ ರೀತಿ ಪ್ರಾಫಿಟ್ ಸುಮಾರು ಜನ ನೋಡ್ಬೋದು 2-3% ಹೆಚ್ಚು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದು, ಖಂಡಿತವಾಗ್ಲೂ ದೊಡ್ಡ ಕ್ಯಾಪಿಟಲ್ ಇದ್ರೆ 2-3% ಕೂಡ ವ್ಯಾಲ್ಯೂ ಇರುತ್ತೆ. ಬಟ್ ನಿಮ್ ಹತ್ರ ಒಂದು ಆರ್ಡಿನರಿ ಕ್ಯಾಪಿಟಲ್ ಬಿಲೋ 5 lakhs ಕ್ಯಾಪಿಟಲ್ ನಾನು ತೋರಿಸ್ತಾ ಇದೀನಿ ಯಾವ ರೀತಿ ಪ್ರಾಫಿಟ್ಸ್ ಆಗಿದೆ ಅನ್ಬಿಟ್ಟು. ಸೊ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ರಿಟರ್ನ್ಸ್. ಅದು ನಾವು ಈಕ್ವಿಟಿ ಸ್ವಿಂಗ್ ಟ್ರೇಡಿಂಗ್ ಆಗಿರ್ಬೋದು, ಆಪ್ಷನ್ ಟ್ರೇಡಿಂಗ್ ಆಗಿರ್ಬೋದು, ಎಲ್ಲಾದ್ರಲ್ಲೂ ಬುಕ್ ಮಾಡ್ತಾ ಇದೀವಿ. ವಿ ಆರ್ ಬುಕಿಂಗ್ ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್. ಮತ್ತೆ ಇನ್ನೊಂದು ಅಕೌಂಟ್ ನಿಮ್ಗೆ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಇಲ್ಲಿ ನೀವು ನೋಡ್ಬೋದು ಲಾಸ್ಟ್ 4 months ಅಲ್ಲಿ ಫಾರ್ ಅ ಕ್ಯಾಪಿಟಲ್ ಆಫ್ 10 lakhs 4 lakhs ಅಚೀವ್ ಆಗಿದೆ. ಸೊ ಲಾಸ್ಟ್ 4 months ನೀವು ಡೇಟಾ ನೋಡಿ ಎಷ್ಟು ರೆಡ್ ಡೇಸ್ ಇದೆ, ಎಷ್ಟು ಗ್ರೀನ್ ಡೇಸ್ ಇದೆ ಅಂತ ನೀವೇ ಅನಲೈಸ್ ಮಾಡಿ. ಸೊ ದೇರ್ ಆರ್ ವೆರಿ ಲಿಮಿಟೆಡ್ ರೆಡ್ ಡೇಸ್, 1 2 3 4 5 6 7 ಡೇಸ್. 7 ರೆಡ್ ಟ್ರೇಡಿಂಗ್ ಸೆಷನ್ಸ್ ಇದೆ, ಮಿಕ್ಕಿದ್ದೆಲ್ಲ ಗ್ರೀನ್ ಟ್ರೇಡಿಂಗ್ ಸೆಷನ್ಸ್ ಇದೆ. ಈ ರೀತಿ ಕನ್ಸಿಸ್ಟೆನ್ಸಿ ಇದೆ. ನೀವು ಕೂಡ ಈ ರೀತಿ ಪ್ರಾಫಿಟ್ಸ್ ಮಾಡಬೇಕು. ಫುಲ್ ಟೈಮ್ ಟ್ರೇಡರ್ ಆಗಿ ಟೈಮ್ ಫ್ರೀಡಮ್ ಇಟ್ಕೊಂಡು ಬದುಕಬೇಕಂದ್ರೆ ನೀವು ಕೂಡ ಕಮ್ ಅಂಡ್ ಬಿ ಅ ಪಾರ್ಟ್ ಆಫ್ ಟ್ರೇಡಿಂಗ್ ಅಕಾಡೆಮಿ ಬೆಂಗಳೂರು ಅಂಡ್ ಬಿ ಅ ಪಾರ್ಟ್ ಆಫ್ ದ ಸಕ್ಸಸ್ಫುಲ್ ಟ್ರೇಡಿಂಗ್ ಕಮ್ಯುನಿಟಿ. ಈ ರೀತಿ ಈ ವಿಡಿಯೋನ ಹೇಳ್ತಾ ನಾನು ನಿಲ್ಲಿಸ್ತೀನಿ.